ಮತ್ತೊಂದು ಕಡೆ ತೀವ್ರ ವಿರೋಧದ ನಡುವೆಯೂ ಜಿ ವಿರುದ್ಧದ ನಿರ್ಣಯ ಅಂಗೀಕಾರ ಆಗಿದೆ. ಕೇಂದ್ರದ ಕಾಯ್ದೆಯನ್ನು ವಿರೋಧಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ನಿರ್ಣಯವನ್ನು ಪಾಸ್ ಮಾಡಿದೆ. ಇನ್ನು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಆಮೇಲೆ ಈ ಕಾಯ್ದೆಯನ್ನು ಬೆಂಬಲಿಸಿ ವಿಪಕ್ಷ ಸಭಾತ್ಯಾಗ ಮಾಡಿತು. ಗದ್ದಲ ಕೋಲಾಹಲದಿಂದಾಗಿನೇ ವಿಶೇಷ ಅಧಿವೇಶನಕ್ಕೆ ತೆರೆ ಬಿತ್ತು. ಈಗಾಗಲೇ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರವಿಲ್ಲ ಎಂದು ಸೂಚಿಸಬೇಕು. ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ವಿಧಾನಸಭೆಯಲ್ಲಿ ಜಿ ವಿರುದ್ಧದ ನಿರ್ಣಯ ಅಂಗೀಕಾರ. ಜಿ ಬೆಂಬಲಿಸಿ ವಿಪಕ್ಷ ಬಿಜೆಪಿಯಿಂದ ಸಭಾತ್ಯಾಗ. 9 ದಿನ ಕಲಾಪ, 2 ದಿನ ಮನ್ರೇಗಾ ಕುರಿತು ಚರ್ಚೆಯ ನಡುವೆ ಗದ್ದಲ ಕೋಲಾಹಲ, ಬಿಜೆಪಿ ಸದಸ್ಯರ ಸಭಾತ್ಯಾಗ. ಇದೆಲ್ಲದರ ಮಧ್ಯೆ ಜಿ ವಿರುದ್ಧದ ನಿರ್ಣಯ ಅಂಗೀಕಾರ ಆಗಿದೆ. ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರವಿಲ್ಲ ಎಂದು ಸೂಚಿಸಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂದ್ಕೊಂಡಿದ್ದನ್ನ ಸಾಧಿಸಿದೆ. ಮನ್ರೇಗಾ ಕಾಯ್ದೆಯಲ್ಲಿದ್ದ ಮಹಾತ್ಮ ಗಾಂಧಿ ಹೆಸರು ಕೈಬಿಟ್ಟು ವಿಬಿ ಜಿ ಅಂತ ಹೆಸರು ಬದಲಿಸಿದ್ದ ಕೇಂದ್ರ ಸರ್ಕಾರ ಯೋಜನೆಯಲ್ಲಿ ಹಲವು ಬದಲಾವಣೆಯನ್ನ ತಂದಿತ್ತು. ಈ ಬದಲಾವಣೆ ವಿರುದ್ಧ ಸಿಡಿದೆದ್ದಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸುವ ಮೂಲಕ ತನ್ನ ಪ್ರತಿಭಟನೆಯನ್ನ ದಾಖಲಿಸಿದೆ. ದಿನಾಂಕ 3/2/2026 ಈಗಾಗಲೇ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರವಿಲ್ಲ ಎಂದು ಸೂಚಿಸಬೇಕು. ನಿರ್ಣಯವು ಹೌದನ್ನು ಪರವಾಗಿದೆ, ನಿರ್ಣಯವು ಅಂಗೀಕೃತವಾಗಿದೆ. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ತಂದಿರುವ ಜಿ ಕಾಯ್ದೆಯ ಪರ ನಾವಿದ್ದೀವಿ. ನಿರ್ಣಯ ಪ್ರತಿಯನ್ನ ಹರಿದು ಹಾಕಿದ ವಿಪಕ್ಷ ಸದಸ್ಯರು ನಾವು ಈ ನಿರ್ಣಯವನ್ನ ವಿರೋಧಿಸ್ತೀವಿ ಅಂತ ಸಭಾತ್ಯಾಗ ಮಾಡಿದ್ರು. ಈ ಅಕ್ರಮ ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ಸದನದ ಹೊರಗೆ ಬಂದ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ರು. 7 ದಿನ ನೋಟಿಸು ಕೊಟ್ಟಿಲ್ಲ, ಏಕಾಏಕಿ ದೌರ್ಜನ್ಯ ಮಾಡಿ ನಿರ್ಣಯವನ್ನು ತಂದಿದ್ದಾರೆ. ಕ್ಲಿಯರ್ ಆಗಿ ನಮ್ಮ ರೂಲ್ಸ್ ಬುಕ್ ಅಲ್ಲಿ 5 ಗಂಟೆ ಒಳಗಡೆ ಚರ್ಚೆ ಆಗಬೇಕು ಅಂತ ಇದೆ, ಅದನ್ನು ವೈಲೇಟ್ ಮಾಡಿದ್ದಾರೆ. ಇವತ್ತು ಅವರು ನಿರ್ಣಯ ಮಾಡಿರೋದು ಅದು ಕಸದ ಬುಟ್ಟಿಗೆ ಹಾಕಿರೋ ನಿರ್ಣಯ. ಅದಕ್ಕೆ 3 ನಯಾ ಪೈಸದ್ದು ಬೆಲೆ ಇಲ್ಲ. ನಾವು ಇದನ್ನು ವಿರೋಧ ಮಾಡಿ ನಾವು ಹೊರಗಡೆ ಬಂದಿದ್ದೀರಿ. ಇವತ್ತು ಬೆಳಗ್ಗೆಯಿಂದ ಆಡಳಿತ ಪಕ್ಷದ ಸದಸ್ಯರು ನಿರ್ಣಯದ ಮೇಲೆ ಚರ್ಚೆ ನಡೆಸಿದ್ರು. ಕಾಂಗ್ರೆಸ್ ಶಾಸಕರಾದ NH ಕೋನ್ ರೆಡ್ಡಿ, ಶರತ್ ಬಚ್ಚೇಗೌಡ, ಬಸವರಾಜ ರಾಯರೆಡ್ಡಿ, ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರದ ವಿರುದ್ಧ ಬಾಣ ಬಿಟ್ರು. ಈ ಗದ್ದಲ ಕೋಲಾಹಲದ ನಡುವೆ ಅತ್ತ ಪರಿಷತ್ನಲ್ಲೂ ಜಿ ವಿರುದ್ಧದ ನಿರ್ಣಯ ಮಂಡನೆಯಾಗಿದೆ. ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ಮನ್ರೇಗಾ ಮರುಸ್ಥಾಪಿಸುವಂತೆ ನಿರ್ಣಯ ಮಂಡಿಸಿದ್ರು. ನಿರ್ಣಯವನ್ನು ಕಳಿಸಿಕೊಡಬೇಕೆಂದು ಈ ಸದನವು ನಿರ್ಣಯಿಸುತ್ತದೆ. ಹರೀಶ್ ಜೊತೆ ಸುನೀಲ್, TV9 ಬೆಂಗಳೂರು.